ಚೀನಾದಲ್ಲಿ ರಣಭೀಕರ ವೈರಸ್ ಸ್ಫೋಟ. ಶವಾಗಾರಗಳು ಫುಲ್, ಸ್ಮಶಾನದಲ್ಲೂ ಜಾಗವಿಲ್ಲ. ಮೆಡಿಕಲ್ ಟೆಸ್ಟ್ ಏನಂತೂ. ಭಾರತಕ್ಕೂ ವಕ್ರಸಿಕೊಳ್ಳುತ್ತಾ ಆಪತ್ತು, ಲಾಕ್ಡೌನ್ ಫಿಕ್ಸಾ. HMPV ಲಕ್ಷಣವೇನು ಗೊತ್ತಾ? ಬೆಂಗಳೂರಿಗರೇ ಹುಷಾರ್. ಕೋವಿಡ್ ಬಂದು 5 ವರ್ಷಗಳ ನಂತರ ಮತ್ತೆ ಭೀಕರವಾಗಿ ಇಡೀ ವಿಶ್ವವನ್ನ ಆಕ್ರಮಿಸ್ತಾ ಇದೆ HMPV ವೈರಸ್. ಹೌದು, ಕೋವಿಡ್-19 ಎನ್ನುವ ಮಹಾಮಾರಿ ಹೊಡೆತದಿಂದ ಜಗತ್ತು ಇನ್ನೂ ಚೇತರಿಸಿಕೊಂಡಿಲ್ಲ. ಲಕ್ಷಾಂತರ ಜನ ಜೀವ ತೆಗೆದ, ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲು ಮಾಡಿದ ಮಾರಕ ವೈರಸ್ ನೆನಪಿಸಿಕೊಂಡ್ರೆ ಜಗತ್ತು ಒಮ್ಮೆ ಬೆಚ್ಚಿ ಬೀಳುತ್ತೆ. ಎಸ್, ಚೀನಾ ಹ್ಯೂಮನ್ ಮೆಟಾಫ್ಲೋಮೋ ವೈರಸ್ HMPV ಈಗ ದೊಡ್ಡ ತಲೆನೋವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಚೀನಾ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಹಾಕಿರುವ ಪೋಸ್ಟ್ಗಳು ಈ ವೈರಸ್ ವೇಗವಾಗಿ ಹರಡ್ತಿರೋದನ್ನ ಖಚಿತಪಡಿಸಿದೆ. ಅಂದಹಾಗೆ ಆಸ್ಪತ್ರೆಗಳು ಫುಲ್ ಆಗಿದ್ದು, ಸ್ಮಶಾನಗಳಲ್ಲಿ ಕೂಡ ಹೆಣಗಳ ಸಂಖ್ಯೆ ಹೆಚ್ಚಿರುವುದನ್ನ ಪೋಸ್ಟ್ ತಿಳಿಸ್ತಾ ಇದೆ. ಕಿಕ್ಕಿರಿದು ತುಂಬಿರುವ ಜನ, ಕಾಲಿಡಲು ಜಾಗವಿಲ್ಲದ ಪರಿಸ್ಥಿತಿಯನ್ನ ಕಾಣಬಹುದು. ಇನ್ಫ್ಲೂಯೆನ್ಸ್ ಎ, HMPV, ಮೈಕೋಪ್ಲಾಸ್ಮಾ, ನ್ಯೂಮೋನಿಯಾ ಮತ್ತು ಕೋವಿಡ್-19 ಸೇರಿದಂತೆ ಅನೇಕ ವೈರಸ್ಗಳು ಹರಡ್ತಾ ಇವೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ವೈರಸ್ ಹರಡುವುದನ್ನ ತಪ್ಪಿಸುವುದಕ್ಕೆ ಚೀನಾ ದೇಶ ತುರ್ತು ಪರಿಸ್ಥಿತಿಯನ್ನ ಕೂಡ ಘೋಷಿಸಿದೆ ಎನ್ನಲಾಗ್ತಾ ಇದೆ. HMPV ಜ್ವರ ರೀತಿಯ ರೋಗ ಲಕ್ಷಣಗಳನ್ನ ಉಂಟು ಮಾಡುತ್ತೆ. ಇದು ಕೂಡ ಕೋವಿಡ್-19 ರೀತಿಯ ರೋಗ ಲಕ್ಷಣವನ್ನ ಹೊಂದಿದ್ಯಂತೆ. ವೈರಸ್ ಹರಡ್ತಾ ಇದ್ದು ಆರೋಗ್ಯಾಧಿಕಾರಿಗಳು ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಚೀನಾ ರೋಗ ನಿಯಂತ್ರಣ ಪ್ರಾಧಿಕಾರ ಹೊಸ ರೀತಿ ನ್ಯೂಮೋನಿಯಾದ ಬಗ್ಗೆ ಅಧ್ಯಯನ ಮಾಡ್ತಿದೆ ಎಂದು ಸುದ್ದಿಸಂಸ್ಥೆ ರಾಯಿಟರ್ಸ್ ವರದಿ ಮಾಡಿದೆ. ಚಳಿಗಾಲದಲ್ಲಿ ಉಸಿರಾಟದ ತೊಂದರೆ ಇರೋ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದ್ದು, 5 ವರ್ಷದ ಹಿಂದೆ ಕೋವಿಡ್-19 ಹರಡಿದಾಗ ಮೊದಲು ನಾಟಕವಾಡಿದ ಚೀನಾ ದೇಶ ಬಳಿಕ ಇಡೀ ಜಗತ್ತೇ ಬೆರಗುಗೊಳಿಸಿತ್ತು. ಈಗ ಮತ್ತೊಮ್ಮೆ ಅಂತಹ ಸ್ಥಿತಿ ಬರದಂತೆ ನೋಡಿಕೊಳ್ಳಲು ಎಚ್ಚರಿಕೆಯನ್ನ ವಹಿಸಿದ್ದು ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಚಳಿಗಾಲದಲ್ಲಿ ಚೀನಾದಲ್ಲಿ ಉಸಿರಾಟದ ತೊಂದರೆ ಮಾಡುವ ಸಾಂಕ್ರಾಮಿಕ ರೋಗಗಳು ಹೆಚ್ಚಿರ್ತವೆಯಂತೆ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿದೆ. ಆದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಈ ಸಂಖ್ಯೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಪತ್ತೆಯಾದ ಪ್ರಕರಣಗಳಲ್ಲಿ ರೈನೋ ವೈರಸ್ ಮತ್ತು ಹ್ಯೂಮನ್ ಮೆಟಾಫ್ಲೋಮೋ ವೈರಸ್ನಂತಹ ರೋಗಕಾರಕಗಳು ಇದರಲ್ಲಿ ಸೇರಿವೆಯಂತೆ. ಈ ಕಾಯಿಲೆಗೆ ಲಸಿಕೆಯೇ ಇಲ್ಲವಂತೆ, ಆದರೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ಕಾಯಿಲೆ ಲಕ್ಷಣವೇನು ಅಂತ ನೋಡೋದಾದ್ರೆ ಕೆಮ್ಮು, ಜ್ವರ, ಮೂಗು ಕಟ್ಟಿಕೊಳ್ಳುವುದು, ಉಸಿರಾಟದಲ್ಲಿ ಸಮಸ್ಯೆ, ಇನ್ಕ್ಯುಬೇಷನ್ ಅವಧಿ 3 ರಿಂದ 6 ದಿನಗಳು, ವೈರಸ್ ತಗುಲಿದ 3 ರಿಂದ 6 ದಿನಗಳಲ್ಲಿ ಸೋಂಕಿನ ಲಕ್ಷಣ ಕಾಣಿಸಿಕೊಳ್ತಿವೆಯಂತೆ. 4 ದಿನ ಚೀನಾಕ್ಕೆ ಪ್ರವಾಸ ಹೋಗಿದ್ದ ರವಿ ಗಣಿಗ ಅಲ್ಲಿಯ ಪರಿಸ್ಥಿತಿಯನ್ನ ತಿಳಿಸಿದ್ದಾರೆ. ಅಲ್ಲಿ ಮಾಸ್ಕ್ ಹಾಕೊಂಡು ಓಡಾಡುವ ದೃಶ್ಯ ಸಾಮಾನ್ಯವಾಗಿತ್ತು. ಮಕ್ಕಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ವೈರಸ್ ಹರಡಿರಬಹುದು, ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಹಾಕೊಂಡಿರಬಹುದು. ಹಾಂಗ್ಕಾಂಗ್ ವಿಮಾನ ನಿಲ್ದಾಣದಲ್ಲೂ ಮಾಸ್ಕ್ ಧರಿಸಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಇಡಲಾಗಿದೆ ಎಂದು ಶಾಸಕ ರವಿ ಗಣಿಗ ತಿಳಿಸಿದ್ದಾರೆ. ಒಟ್ನಲ್ಲಿ ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕೆಂದು ಆರೋಗ್ಯ ಅಧಿಕಾರಿಗಳು ಹೇಳ್ತಿದ್ದಾರೆ. ಈ ಸಂಜೆ ನ್ಯೂಸ್, ಬೆಂಗಳೂರು.